ಬಳ್ಳಾರಿ ಭಕ್ತಿಭಾವ ಮತ್ತು ಸಾಂಪ್ರದಾಯಿಕ ವೈಭವದ ನಡುವೆ ನಡೆಯಲಿರುವ ಹಜರತ್ ಸಯ್ಯದ್ ಶಾ ಸದ್ರುದ್ದೀನ್ ಬಾಬಾ ಹುಸೇನಿ ಚಿಶ್ತಿ ಉಲ್ ಕ್ವಾದ್ರಿ ಅವರ ಉರ್ಸ್ ಎ ಶರೀಫ್ ಮಹೋತ್ಸವಕ್ಕೆ ಸಕಲ ಸಿದ್ಧತೆಗಳು ಪೂರ್ಣಗೊಂಡಿವೆ. ಬಳ್ಳಾರಿಯ ವಾರ್ಡ್ ನಂಬರ್ 9 ಗೊನಾಳ್ ರಸ್ತೆಯ ದರ್ಗಾ ಕಾಂಪೌಂಡ್ನಲ್ಲಿ ಏಪ್ರಿಲ್ 17, 18 ಮತ್ತು 19ರಂದು 3 ದಿನಗಳ ಕಾಲ ಈ ಮಹೋತ್ಸವ ಅದ್ದೂರಿಯಾಗಿ ನಡೆಯಲಿದೆ. ಏಪ್ರಿಲ್ 17ರಂದು ಸಂಜೆ 7:17ಕ್ಕೆ ಸಂದಲಾ ಮುಬಾರಕ್ ಮತ್ತು ಸಂದಲಾ ಜುಲೂಸ್ ನಡೆಯಲಿದೆ. ಏಪ್ರಿಲ್ 18ರಂದು ರಾತ್ರಿ 8:30ಕ್ಕೆ ಮೆಹಫಿಲ್ ಎ ಸಾಮಾ ಹಾಗೂ ಹೈದರಾಬಾದ್ನಿಂದ ವಿಶೇಷ ಕವಾಲಿ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಏಪ್ರಿಲ್ 19ರಂದು ಬೆಳಗ್ಗೆ 7:30ಕ್ಕೆ ಜಿಯಾರತ್ ಎ ಮುಖದ್ದಾಸ್, ಫತಿಯಾ ಹಾಗೂ ಲಾಂಗರ್ ಕಾರ್ಯಕ್ರಮಗಳು ನಡೆಯಲಿವೆ. ದರ್ಗಾ ಟ್ರಸ್ಟ್ ಅಧ್ಯಕ್ಷರಾದ ಜನಾಬ್ ಅಬ್ದುಲ್ ಸತ್ತಾರ್ ಸಾಹೇಬ್ ಮಾತನಾಡಿ, ಈ ಉರ್ಸ್ ಕಾರ್ಯಕ್ರಮವು ಸುಮಾರು 280 ವರ್ಷಗಳ ಇತಿಹಾಸ ಹೊಂದಿದ್ದು ಪೂರ್ವಜರಿಂದ ಮುಂದುವರೆದು ಬರುತ್ತಿದೆ ಎಂದು ತಿಳಿಸಿದ್ದಾರೆ. 2016ರಲ್ಲಿ ಟ್ರಸ್ಟ್ ಸ್ಥಾಪನೆಯಾದ ನಂತರ ದರ್ಗಾದ ಅಭಿವೃದ್ಧಿಗೆ ಅಗತ್ಯವಿರುವ ಎಲ್ಲಾ ಸೌಲಭ್ಯಗಳನ್ನು ಒದಗಿಸಲಾಗಿದೆ ಎಂದು ಹೇಳಿದರು. ಈ ಬಾರಿ ಉರ್ಸ್ಗೆ ಸುಮಾರು 15,000ಕ್ಕೂ ಹೆಚ್ಚು ಭಕ್ತರು ಆಗಮಿಸುವ ನಿರೀಕ್ಷೆ ಇದ್ದು, ಭಕ್ತರಿಗೆ ಊಟ, ಪಾರ್ಕಿಂಗ್ ಮತ್ತು ರಾತ್ರಿ ವಾಸ್ತವ್ಯದ ವ್ಯವಸ್ಥೆ ಮಾಡಲಾಗಿದೆ. ಈ ದರ್ಗಾದ ವಿಶೇಷತೆ ಎಂದರೆ ಇಲ್ಲಿ ಪ್ರಾರ್ಥನೆ ಸಲ್ಲಿಸಿದ ಅನೇಕ ಭಕ್ತರಿಗೆ ಆರೋಗ್ಯ ಸಮಸ್ಯೆಗಳು ನಿವಾರಣೆಯಾಗಿದ್ದು, ಮಕ್ಕಳಿಲ್ಲದವರಿಗೆ ಸಂತಾನ ಲಾಭವಾಗಿರುವ ಉದಾಹರಣೆಗಳಿವೆ ಎಂದು ಭಕ್ತರು ನಂಬಿಕೆ ವ್ಯಕ್ತಪಡಿಸುತ್ತಿದ್ದಾರೆ. ಜಾತಿ ಧರ್ಮ ಭೇದವಿಲ್ಲದೆ ಎಲ್ಲರೂ ಒಂದಾಗಿ ಸೇರಿ ಉರ್ಸ್ ಮಹೋತ್ಸವವನ್ನು ಆಚರಿಸಲಾಗುತ್ತಿದೆ. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆಶೀರ್ವಾದ ಪಡೆಯುವಂತೆ ದರ್ಗಾ ಟ್ರಸ್ಟ್ ಮನವಿ ಮಾಡಿದೆ. ಅಸ್ಸಲಾಮು ಅಲೈಕುಂ. ನಾವು ಹಜರತ್ ಸೈಯದ್ ಸದ್ರುದ್ದೀನ್ ಬಾಬಾ ದರ್ಗಾ ಫೌಂಡೇಶನ್ ಟ್ರಸ್ಟ್ಲಿದ್ದ ನಾನು ಅಬ್ದುಲ್ ಸತ್ತಾರ್ ಅಂತ ಹೇಳಿ ನಾನು ದರ್ಗಾದ ಟ್ರಸ್ಟ್ ಅಧ್ಯಕ್ಷನಾಗಿ ನಾನು ನಿಮ್ಮ ಮುಂದೆ ಈ ಮಾತನ್ನು ತಿಳಿಸೋಕೆ ಸಿದ್ಧಪಡ್ತಿದ್ದೀನಿ. ನಮ್ಮ ದರ್ಗಾದ ಹಜರತ್ ಸೈಯದ್ ಸದ್ರುದ್ದೀನ್ ಬಾಬಾ ದರ್ಗಾದ ಉರುಸ್ ಕಾರ್ಯಕ್ರಮಗಳು 280 ವರ್ಷದಿಂದ ನಾವು ನಮ್ಮ ಕುಟುಂಬದವರೆಲ್ಲ ಕಲಿತು ಮಾಡ್ಕೊಂಡು ಬರ್ತಿದ್ದೀವಿ. 2016ರಲ್ಲಿ ನಾವು ಒಂದು ಟ್ರಸ್ಟ್ನ ಆಚರಣೆ ಮಾಡಿದ್ದೀವಿ. ಆ ಟ್ರಸ್ಟ್ನಲ್ಲಿ ನಾವು ನಮ್ಮ ಕುಟುಂಬದವರು, ನಮ್ಮ ದರ್ಗಾದ ಏರಿಯಾದವರು ಎಲ್ಲ ಕಲಿತು ನಾವು ಒಂದು ಟ್ರಸ್ಟ್ ಮಾಡಿಕೊಂಡು ಟ್ರಸ್ಟ್ಲಿದ್ದ ನಾವು ಚೆನ್ನಾಗಿ ಆಗದ ಎಲ್ಲ ದರ್ಗಾದ ಸೌಲಭ್ಯವನ್ನು ಮಾಡಬೇಕಂತ ನಿರ್ಧಾರ ಮಾಡಿ ನಾವು ಟ್ರಸ್ಟ್ ಕಡೆಯಿಂದ ಎಲ್ಲ ಕಾರ್ಯಕ್ರಮಗಳು, ಉರುಸ್ ಆಗಲಿ, ಇಲ್ಲಿ ದರ್ಗಾದ ಮ್ಯಾನೇಜ್ಮೆಂಟ್ ಆಗಲಿ, ಮಸ್ಜಿದ್ ಮ್ಯಾನೇಜ್ಮೆಂಟ್ ಆಗಲಿ ಎಲ್ಲ ನಾವು ಟ್ರಸ್ಟ್ ಕಡೆಯಿಂದ ನಾವು ಮುಂದೆ ಹೊರಿಸ್ಕೊಂಡು ಬಂದಿದ್ದೀವಿ. ಈ ಸಾರಿ ಉರುಸದ ಆಚರಣೆ 2026 ಹಜರತ್ ಸೈಯದ್ ಸದ್ರುದ್ದೀನ್ ಬಾಬಾ ದರ್ಗಾದ ಗಂಧ 17ನೇ ತಾರೀಕು ಸಾಯಂಕಾಲ 7:00ವರೆಗೆ ವಾಟರ್ ಬಂಡಲ್ ಇದ್ದಾರೆ ಅಂದ್ಕೊಂಡು ಬೆಂಗಳೂರು ರೋಡ್ ರ್ಯಾಲಿ ತಗೊಂಡು ನಾವು ದರ್ಗಾಕ್ಕೆ ರಾತ್ರಿ 10 ಗಂಟೆವರೆಗೆ ನಾವು ದರ್ಗಾಕ್ಕೆ ಬರ್ತೀವಿ. ಇದರಲ್ಲಿ ಒಂದು 200 ಜನ ಸೇರೋದು ಅವಶ್ಯಕತೆ ಇರ್ತೈತೆ. ರಾತ್ರಿ ಊಟದ ವ್ಯವಸ್ಥೆ ಮಾಡಿರ್ತೀವಿ. ಜನ ದೂರದ ಇಲ್ಲಿ ಎಲ್ಲರೂ ಭಾಗಿಯಾಗ್ತಾರೆ. ಹಿಂದೂ ಮುಸ್ಲಿಮ್ಸ್ ಎಲ್ಲ ಕಲಿತು ನಾವು ಇದು ಆಚರಣೆ ಮಾಡ್ತೀವಿ. ಜುಲೂಸ್ ಕಾರ್ಯಕ್ರಮಗಳು ಎಲ್ಲ ಸಮಾಜರು ಎಲ್ಲ ಸೇರಿ ಬರ್ತಾರೆ. ಎಲ್ಲ ತಗೊಂಡು ನಾವು ಇಲ್ಲಿ ಗಂಧ ಉರುಸನ್ನು ಆಚರಣೆ ಮಾಡ್ತೀವಿ. ನಾಡ್ದ 18ನೇ ತಾರೀಕು ಬೆಳಿಗ್ಗೆ ಸಾಯಂಕಾಲ ಉರುಸ್ ಖವಾಲಿ ಪ್ರೋಗ್ರಾಮ್ ಮಾಡ್ತೀವಿ. ಹೈದರಾಬಾದ್ಲಿದ್ದ ಖವಾಲ್ಗಳು ಬರ್ತಾರ, ಇಲ್ಲಿ ಖವಾಲಿ ಇಂತಜಾಮ್ ಮಾಡ್ತೀವಿ. ಎಲ್ಲ ಜನ ಬರೋರಿಗೆ ಎಲ್ಲರಿಗೆ ನಾವು ಇಲ್ಲಿ ಊಟದ ವ್ಯವಸ್ಥೆ, ಇಲ್ಲಿ ಕುಂದಳಕ ಎಲ್ಲ ವ್ಯವಸ್ಥೆ ನಾವು ಮಾಡಿಕೊಡ್ತೀವಿ ಅಂತ ಹೇಳಿ ನಮ್ಮ ಟ್ರಸ್ಟ್ ಕಡೆಯಿಂದ ನಾವೆಲ್ಲ ಕೆಲಸನ ಮುಂದೆ ಹೊಡ್ಕೊಂಡು ಹೋಗ್ತಿದ್ದೀವಿ. ನಾಡ್ದ 19ನೇ ತಾರೀಕು ಸಾಯಂಕಾಲ ಬೆಳಗ್ಗೆ ಎತ್ಕೊಂಡು ಸಾಯಂಕಾಲವರೆಗೆ ಊಟದ ವ್ಯವಸ್ಥೆ ಇರ್ತದೆ. ಒಂದು 15,000 ಜನ ಎಲ್ಲ ಇಲ್ಲಿ ಸೇವೆ ಹಾಕೋತಾ ಇರ್ತದೆ. ಎಲ್ಲರಿಗೆ ನಾವು ಎಷ್ಟು ನಮಗೆ ಕಲಿದಾಗಿದೆ ಅಷ್ಟೆಲ್ಲ ನಾವು ಸೌಲಭ್ಯ ಮಾಡಿದೀವಿ. ಅವ್ರಿಗೆಲ್ಲ ಊಟದ ವ್ಯವಸ್ಥೆ ಆಗಲಿ, ಕೂಳಾಗಲಿ, ಗಾಡಿ ಪಾರ್ಕಿಂಗ್ ಆಗಲಿ, ಅವ್ರಿಗೆ ಇರೋಕ್ಕೋಸ್ಕರ ಕ್ಲೀನಿಂಗ್ ಪ್ಲೇಸ್ ಆಗಲಿ ಎಲ್ಲ ನಾವು ಸೌಲಭ್ಯನ ಮಾಡಿಕೊಂಡು ಉರುಸ್ ಕಾರ್ಯಕ್ರಮನ ಮುಂದೆ ಹೋಗ್ತಿದ್ದೀವಿ. 300 ವರ್ಷ ಅದು ಅದೊಂದು ಜೀವ ಇತಿಹಾಸ ಇದೆ. ಅವಾಗ ಕಾಲದ ನಮ್ಮ ಕುಟುಂಬದ ಎಲ್ಲ ದೊಡ್ಡವರು ಮಾಡ್ಕೊಂಡು ಹೋಗಿದ್ದಾರೆ. ಅದೇ ತರ ನಾವು ನಮ್ಮ ಉಳಿದ ಕುಟುಂಬ ಎಲ್ಲ ಕಲಿತು ಈ ಟ್ರಸ್ಟ್ ಪ್ರಕಾರದ ಎಲ್ಲ ಮುಂದೆ ಓಡಿಸ್ಕೊಂಡು ಹೋಗ್ತಿದ್ದೀವಿ. ವಿಶೇಷತೆ ಇರುತ್ತೆ. ಏನು ವಿಶೇಷತೆ ನೋಡ್ರಿ, ಇಲ್ಲಿ ಆತ್ಮಹತ್ಯೆ ಬಹಳ ಮಂದಿ ಇಲ್ಲಿ ಮಕ್ಕಳಾಗಿಲ್ಲ ಕಾರಣಕ್ಕೆ ಇಲ್ಲಿ ಬಹಳ ಮಂದಿ ಬರ್ತಾರೆ. ನಮ್ಗೆ ಹುಡುಗರಾಗಿಲ್ಲ, ಮಕ್ಕಳಾಗಿಲ್ಲ ಅಂತ ಹೇಳಿ ಅಂತವ್ರು ಎಲ್ಲ ಬಹಳ ಜನ ಇಲ್ಲಿ ಮಕ್ಕಳ ತಗೊಂಡು ಹೋಗಿದ್ದಾರೆ. ನಾವು ನೋಡಿದೀವಿ ನಮ್ಮ ಕಣ್ಣಲ್ಲಿದ್ದ. ನಮ್ ದೊಡ್ಡ ಇತಿಹಾಸಗೂ ಇದೆ. ಬ್ರಿಟಿಷ್ ಕಾಲದಲ್ಲಿ ಇತಿಹಾಸ ಬರ್ದವ್ರಿಗೂ ಅದೇ ಟಾಪಿಕ್ ನಲ್ಲಿ ಒಂದು ಇತಿಹಾಸ ಬರೆದಿದ್ದಾರೆ.
ಇಲ್ಲಿ ನೋಡಿದ್ರೆ ಇವಾಗ ಬಳ್ಳಾರಿದ ಸಂಡೂರು ಆಗ್ಬೋದು, ಹೊಸಪೇಟೆ, ಕೂಡ್ಲಿಗಿ, ಈ ಕಡೆ ಗಂಗಾವತಿ, ಕಾಡ್ಲಿಗಿ, ಮತ್ತೆ ಸುರಗುಂಪ, ಸಿಂಧನೂರು, ಮಾನ್ವಿ, ಅದೋನಿ, ರಾಯಚೂರು, ಅಂಡರ್ಪಾಲ್, ಗುಂಟಕಲ್, ಹೈದರಾಬಾದ್, ಬೆಂಗಳೂರ್ಲಿಂದ ಇಲ್ಲ ಜನ ಸೇರ್ತಾರೆ ಇಲ್ಲಿ. ಹೇಳಕ್ ಇಷ್ಟಪಡ್ತೀವಿ, ಬರ್ರಿ ದಾವನ ಉರುಸ್ ಇದೆ, ಎಲ್ಲ ಕಳೆದು ಸೇರಿ ನಾವು ಉರುಸ್ ಆಚರಣೆ ಮಾಡೋಣ. ಎಲ್ಲ ಬರ್ತಿದ್ದಾರೆ, ನೀವೆಲ್ಲ ಬರ್ಬೇಕಂತೇಳಿ ನಾನು ಎಲ್ಲ ಜನಗೆ ಹೇಳಕ್ ಇಷ್ಟಪಡ್ತೀನಿ.